Dear students, myself Dr. Nagaratna Renkigodar. In this session, this is the 49th session, I am going to discuss about the principles of entrepreneurship development of the 5th chapter, that is problem solving technique. So what we are covering in this session are different exercises on problem solving in relation to entrepreneurship development. In the previous class, you have studied barriers to problem solving. The learning objective of this session is to know the exercises on problem solving and to skill developing. Then after completion of this session, you will come to know the way to analyze the problem in business and steps to be taken by him in resolving such problems in that specific situation. So here some of the exercises are given, we will discuss them in detail. So first one is group formation. By forming the group, we have to develop some skills, some ideas are generated. ಗ್ರೂಪನ್ನು ಕ್ರಿಯೇಟ್ ಮಾಡೋದ್ರ ಮುಖಾಂತರ ಆ ಗ್ರೂಪ್ ಮೆಂಬರ್ಸು ತಮ್ಮನ್ನು ತಾವು ಇಂಟ್ರೊಡ್ಯೂಸ್ ಮಾಡ್ಕೊಳ್ಳೋದು, ತಮ್ಮ ಬಗ್ಗೆ ಅರ್ಥಕೊಳ್ಳೋದು, ಸೊ ಇತ್ಯಾದಿ ಅವರಿಗೆ ಆ್ಯಕ್ಟಿವಿಟೀಸನ್ನು ಕೊಟ್ಟು ನಾವೇನು ಮಾಡ್ತಾಯಿದ್ವಿ, ಗ್ರೂಪ್ ಫಾರ್ಮ್ ಮಾಡಿ ಅಲ್ಲಿ ಕೆಲವೊಂದಿಷ್ಟು ಐಡಿಯಾಸನ್ನು ಜನ್ರೇಟ್ ಮಾಡ್ತಕ್ಕಂಥದ್ದನ್ನು ಮಾಡ್ತಾಯಿದ್ದೀವಿ. ಸೊ ಇಲ್ಲಿ ಗ್ರೂಪ್ ಫಾರ್ಮೇಷನದ್ದು ಏಮ್ ಏನು, ನಾವು ಈ ಪ್ರತಿಯೊಂದೂ ಎಕ್ಸಸೈದು ಏಮು ಮತ್ತು ಯಾವ ಟಾಸ್ಕ್ ಕೊಡಬೇಕು, ಉದ್ದೇಶ ಮತ್ತು ಅವ್ರಿಗೆ ಕೊಡ್ತಕ್ಕಂಥ ಚಟುವಟಿಕೆಗಳು, ಟಾಸ್ಕ್, ಈ ರೀತಿಯನ್ನು ನಾವು ನೋಡ್ತಾ ಹೋಗ್ತೀವಿ. ಸೊ ಇಲ್ಲಿ ಗ್ರೂಪ್ ಫಾರ್ಮೇಷನ್ ಏಮು ಟು ಇಂಪ್ರೂವ್ ಇಫೆಕ್ಟಿವ್ನೆಸ್ ಆಫ್ ಟೀಮ್ ವರ್ಕಿಂಗ್ ಥ್ರೂ ಐಸ್ ಬ್ರೇಕರ್ ಎಕ್ಸಸೈಸಸ್. ಟಾಸ್ಕ್ ಏನು? ಸೊ ಹಿಯರ್ ದ ಫಾಲೋಯಿಂಗ್ ಟಾಸ್ಕ್ಸ್ ಆರ್ ಡಿಸೈನ್ಡ್ ಟು ಇಂಟ್ರೊಡ್ಯೂಸ್ ದ ವೇರಿಯಸ್ ಮೆಂಬರ್ಸ್ ಆಫ್ ದ ಗ್ರೂಪ್ ಟು ಫೈಂಡ್ ಔಟ್ ಪರ್ಸ್ನಲ್ ಡೀಟೇಲ್ಸ್ ಆ್ಯಂಡ್ ಎನ್ಕರೇಜ್ ಟೀಮ್ ಕೋಆಪ್ರೇಷನ್. ಸೊ ಅವರೆಲ್ಲ ಪರ್ಸ್ನಲ್ ಡೀಟೇಲ್ಸ್ ಒಬ್ರಿಗೊಬ್ರು ಗೊತ್ತಿರಬೇಕು. ಅವ್ರು ಯಾವಾಗ ಪರಿಚಯ ಇರ್ತಾರ ಅವಾಗ ಅವರು ಕೋಆಪ್ರೇಟಿವ್ ಆಗಿ ಕೆಲಸ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಸೊ ಒಬ್ರಿಗೊಬ್ರು ಅವ್ರ ಹೆಸರು ಗೊತ್ತಿರಬೇಕು, ಅವ್ರ ಡೇಟ್ ಆಫ್ ಬರ್ತ್ ಗೊತ್ತಿರಬೇಕು, ನಂಬರ್ ಆಫ್ ಸಿಬ್ಲಿಂಗು, ಓಕೆ, ಎಕ್ಸೆಟ್ರಾ ಮಸ್ಟ್ ಬಿ ನೋನ್ ಇನ್ ದ ಗ್ರೂಪ್. ಅಟ್ ದ ಸೇಮ್ ಟೈಮ್ ಡೆವಲಪ್ ಎ ಲೋಗೋ ಫಾರ್ ದ ಗ್ರೂಪ್ ಆ್ಯಂಡ್ ಬ್ರೀಫ್ಲಿ ಪ್ರೆಸೆಂಟ್ ದ ಸ್ಲೈಡ್. ನಾವು ಆ ಗ್ರೂಪಿಗೆ ಅವ್ರಿಗೆ ಒಂದು ಲೋಗೋ ಕ್ರಿಯೇಟ್ ಮಾಡಲಿಕ್ಕೆ ಹೇಳ್ತಕ್ಕಂಥದ್ದು ಮತ್ತು ಅದನ್ನು ಬ್ರೀಫಾಗಿ ಆ ಸ್ಲೈಡ್ಗಳನ್ನು ಪ್ರೆಸೆಂಟ್ ಮಾಡಲಿಕ್ಕೆ ಹೇಳ್ತಕ್ಕಂಥದ್ದು. ದೆನ್ ಬಿಲ್ಡ್ ಅ ಟೆಂಟ್ ಔಟ್ ಆಫ್ ನ್ಯೂಸ್ ಪೇಪರ್ ದ್ಯಾಟ್ ಕ್ಯಾನ್ ಸಪೋರ್ಟ್ ಇಟ್ ಸೆಲ್ಫ್. ಆ ಗ್ರೂಪ್ ಮೆಂಬರ್ಸ್ಗೆ ಟಾಸ್ಕನ್ನು ಕೊಡ್ತಕ್ಕಂಥದ್ದು. ಸೊ ಈ ರೀತಿ ಮಾಡೋದ್ರಿಂದ ಅವರಲ್ಲಿ ಕೋಆಪ್ರೇಷನ್ ನಾವು ಇನ್ಕ್ರೀಸ್ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ದೆನ್ ಸೆಲ್ಫ್ ಅವೇರ್ನೆಸ್. ಏನಂತಂದರೆ ಟು ಬಿಲ್ಡ್ ಆ್ಯನ್ ಅವೇರ್ನೆಸ್ ಆಫ್ ದ ಮೋಟಿವೇಶನ್, characteristics and background that have shaped well-known entrepreneurs. ಸೊ ಇಲ್ಲಿ ಹೆಚ್ಚು ನೇಮ್ ಮಾಡಿರ್ತಕ್ಕಂತಹ ಕೆಲವು ಎಂಟ್ರಪ್ರಿನರ್ಸ್ ಉದ್ಯಮಿದಾರರು ಇರ್ತಾರೆ. ಅವ್ರ ಕ್ಯಾರೆಕ್ಟರಿಸ್ಟಿಕ್ಸನ್ನು, ಅವ್ರ ಮೋಟಿವೇಶ್ನಲ್ ಫ್ಯಾಕ್ಟರ್ಸ್ ಯಾವುವು, ಅವ್ರ ಬ್ಯಾಕ್ಗ್ರೌಂಡ್ ಎಂಥದ್ದು ಅದನ್ನು ಅರ್ಥಕೊಳ್ತಕ್ಕಂಥದ್ದು. ಸೊ ಟಾಸ್ಕ್ ಏನು ಕೊಡೋದು ಅಂತಂದ್ರೆ, ಸೊ ಒಂದು ಯಾವುದೋ ಪರ್ಸನ್ ಮೇಲೆ ಅಂದರೆ ವೆಲ್ ನೋನ್ ಎಂಟ್ರಪ್ರಿನರ್ ಬಗ್ಗೆಗೆ ರಿಸರ್ಚ್ ಮಾಡ್ತಕ್ಕಂಥದ್ದು, ಅವ್ರಿಗೆ ಮೋಟಿವೇಶ್ನಲ್ ಫ್ಯಾಕ್ಟ್ರ್ ಏನಾದವು, ಅವ್ರಿಗೇನು ಕ್ಯಾರೆಕ್ಟರಿಸ್ಟಿಕ್ಸ್ ಅದಾವ, ಸ್ಪೆಷಲ್ ಕ್ಯಾರೆಕ್ಟರಿಸ್ಟಿಕ್ಸು, ಯಾವ ಬ್ಯಾಕ್ಗ್ರೌಂಡಿಂದ ಅವ್ರು ಬಂದರು, ಈ ರೀತಿ ಅವ್ರನ್ನ ಡಿಟೇಲಾಗಿ ಸ್ಟಡಿ ಮಾಡೋದ್ರಿಂದ ಅಲ್ಲಿ ನಾವು ಹೊಸ ಎಂಟ್ರಪ್ರಿನರ್ ಬಗ್ಗೆಗೆ ತಿಳಿದುಕೊಳ್ಳಲಿಕ್ಕೆ ಸಾಧ್ಯ ಆಗ್ತದೆ. ದೆನ್ ಐಡಿಯಾ ಜನರೇಷನ್ ಆರ್ ಸೆಲೆಕ್ಷನ್. ಏಮ್ ಆಫ್ ದಿಸ್ ಎಕ್ಸಸೈಸ್ ಈಸ್ ಟು ಪ್ರಾಕ್ಟೀಸ್ ಎಕ್ಸಸೈಸಸ್ ಫಾರ್ ಕ್ರಿಯೇಟಿವ್ ಥಿಂಕಿಂಗ್ ಆ್ಯಂಡ್ ಇವ್ಯಾಲ್ಯುಯೇಷನ್. ಐಡಿಯಾ ಜನ್ರೇಷನ್ ಅಂತ ಮೇನ್ ಉದ್ದೇಶ ಅಂತಂದ್ರೆ ಕ್ರಿಯೇಟಿವ್ ಥಿಂಕಿಂಗ್ ಮಾಡ್ತಕ್ಕಂಥದ್ದು ಮತ್ತು ಇವ್ಯಾಲ್ಯುಯೇಟ್ ಮಾಡ್ತಕ್ಕಂಥದ್ದು. ಸೊ ಕ್ರಿಯೇಟಿವ್ ಥಿಂಕಿಂಗ್ ಅಂತಂದಾಗ ಟಾಸ್ಕ್ ನಾವು ಏನು ಕೊಡಬೇಕು ಅಂತಂದ್ರೆ ಬ್ರೈನ್ ಸ್ಟಾರ್ಮಿಂಗ್ ಆ್ಯಂಡ್ ಕ್ರಿಯೇಟಿವ್ ಥಿಂಕಿಂಗ್, ಇವ್ಯಾಲ್ಯುಯೇಷನ್ ಆ್ಯಂಡ್ ಸೆಲೆಕ್ಷನ್ ಬರ್ತಾಯಿದೆ. ದೆನ್ ಫೋರ್ತು ಯಾವುದು ಎಕ್ಸಸೈಸ್ ಅಂದ್ರೆ ಪ್ರೊಜೆಕ್ಟ್ ಮ್ಯಾನೇಜ್ಮೆಂಟ್ ಅಂತ ಬರ್ತದೆ. ಸೊ ಇದರ ಏಮ್ ಏನಪ್ಪ ಅಂತಂದ್ರೆ ಟು ಪ್ರಾಕ್ಟೀಸ್ ಟೆಕ್ನಿಕ್ಸ್ ಆಫ್ ಪ್ರೊಜೆಕ್ಟ್ ಮ್ಯಾನೇಜ್ಮೆಂಟ್. ಟಾಸ್ಕ್ ಏನು ಕೊಡೋದು, ಚೂಸ್ ಆ್ಯನ್ ಈವೆಂಟ್ ವಿಚ್ ಈಸ್ ಫೆಮಿಲಿಯರ್ ಟು ಆಲ್ ದ ಗ್ರೂಪ್ ಮೆಂಬರ್ಸ್. ಒಂದು ಎಲ್ಲ ಗ್ರೂಪ್ ಮೆಂಬರ್ಸ್ಗೆ ಫೆಮಿಲಿಯರ್ ಇರ್ತಕ್ಕಂಥ ಇವೆಂಟನ್ನು ಚೂಸ್ ಮಾಡಿ ಅವರಿಗೆ ಕೊಡ್ತಕ್ಕಂಥದ್ದು. ಸೊ ಇದಕ್ಕೆ ಏನು ಮಾಡೋದು, ಸೆಟ್ಟಿಂಗ್ ದ ಏಮ್ಸ್ ಆ್ಯಂಡ್ ಆಬ್ಜೆಕ್ಟಿವ್ಸ್ ಫಾರ್ ದ ಟಾಸ್ಕ್ ಅಸೈನ್ಡ್. ನೀವೇನು ಟಾಸ್ಕ್ ಅಸೈನ್ ಮಾಡಿರ್ತಿರಲ್ಲ ಅದಕ್ಕೆ ಏಮ್ಸ್ ಮತ್ತು ಆಬ್ಜೆಕ್ಟಿವ್ಸನ್ನು ಸೆಟ್ ಮಾಡ್ತಕ್ಕಂಥದ್ದು. ಬ್ರೇಕ್ ಡೌನ್ ದ ಆ್ಯಕ್ಟಿವಿಟೀಸ್ ಇಂಟು ಟಾಸ್ಕ್ ಆ್ಯಂಡ್ ಸಬ್ ಟಾಸ್ಕ್. ಸೊ ಆ ಆ್ಯಕ್ಟಿವಿಟೀಸನ್ನು ಟಾಸ್ಕ್ ಆ್ಯಂಡ್ ಸಬ್ ಟಾಸ್ಕ್ ಆಗಿ ಸಪ್ರೇಟ್ ಮಾಡ್ತಕ್ಕಂಥದ್ದು. ಡ್ರಾ ಎ ಗ್ಯಾಂಟ್ ಆ್ಯಂಡ್ ಚಾರ್ಟ್ ಆ್ಯಂಡ್ ರೆಸ್ಪಾನ್ಸಿಬಿಲಿಟಿ ಚಾರ್ಟ್ ಫಾರ್ ದ ಇವೆಂಟ್. ಸೊ ಅವ್ರಿಗೇನು ವರ್ಕ್ ಅಸೈನ್ ಮಾಡ್ತೀವಿ ಅಂತಂದರೆ ಗ್ಯಾಂಟ್ ಚಾರ್ಟನ್ನು
ಡ್ರಾ ಮಾಡಲಿಕ್ಕೆ ಹೇಳ್ತಕ್ಕಂಥದ್ದು ಮತ್ತು ರೆಸ್ಪಾನ್ಸಿಬಿಲಿಟಿ ಚಾರ್ಟನ್ನು ಡ್ರಾ ಮಾಡಲಿಕ್ಕೆ, ಸೊ ದ್ಯಾಟ್ ದೇ ವಿಲ್ ಕಮ್ ಟು ನೋ ಹೌ ಟು ಡಿವೈಡ್ ದ ವರ್ಕ್ ಅಮಂಗ್ ದೆಮ್ಸೆಲ್ಸ್ ಆ್ಯಂಡ್ ವಾಟ್ ಆರ್ ದೇರ್ ರೆಸ್ಪಾನ್ಸಿಬಿಲಿಟಿ ಅನ್ನೋದಂತ ತಿಳ್ಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ. ದೆನ್ ಫಿಫ್ತ್ ಒನ್, ಇಂಟಲೆಕ್ಚುವಲ್ ಪ್ರಾಪರ್ಟಿ ರೈಟ್ಸ್. ಏಮ್ ಈಸ್ ಟು ಎಕ್ಸ್ಪ್ಲೋರ್ ವಾಟ್ ಈಸ್ ಪೇಟೆಂಟೇಬಲ್ ಇನ್ ದ ಬಯೋಸೈನ್ಸಸ್ ಆ್ಯಂಡ್ ಬಿಸ್ನೆಸ್ ಒಳಗೆ ನಾವು ಏನು ಪೇಟೆಂಟನ್ನು ತೊಗೊಳ್ಳಿಕ್ಕೆ ಸಾಧ್ಯ ಇದೆ ಅದನ್ನಂತೂ ಏನು ಟಾಸ್ಕ್ ಕೊಡಲಿ, ಆಸ್ಕಿಂಗ್ ಕ್ವಶನ್ಸ್ ಆನ್ ಇಂಟಲೆಕ್ಚುವಲ್ ಪ್ರಾಪರ್ಟಿ ರೈಟ್ಸ್. ಅವ್ರ ಇಂಟಲೆಕ್ಚುವಲ್ ಪ್ರಾಪರ್ಟಿ ರೈಟ್ ಬಗ್ಗೆ ಏನು ಗೊತ್ತದ ಅದನ್ನು ಕೇಳ್ತಕ್ಕಂಥದ್ದು, ಕಾಪಿ ರೈಟ್ಸ್ ಆಗಿರ್ಬೋದು, ಪೇಟೆಂಟ್ಸ್ ಆಗಿರ್ಬೋದು, ಟ್ರೇಡ್ ಮಾರ್ಕ್ಸ್ ಆಗಿರ್ಬೋದು, ಸೊ ಅದ್ರ ಬಗೆಗೆ ನಾಲೆಜ್ ಕೊಡ್ತಕ್ಕಂಥದ್ದು. ದೆನ್ ನೆಕ್ಸ್ಟು ಮಾರ್ಕೆಟ್ ಆ್ಯಂಡ್ ಕಾಂಪಿಟಿಟರ್ ಅನಾಲಿಸಿಸ್. ಸಿಕ್ಸ್ತ್ ಇದ್ರದ್ದು ಏನಪ್ಪ ಅಂತಂದ್ರೆ ಟು ಅಸಿಸ್ಟ್ ಇನ್ ಐಡೆಂಟಿಫೈಯಿಂಗ್ ಕಾಂಪಿಟಿಟರ್ಸ್ ಆ್ಯಂಡ್ ಮಾರ್ಕೆಟ್ ಟ್ರೆಂಡ್ಸ್. ಮಾರ್ಕೆಟಲ್ಲಿ ಯಾರ್ಯಾರು ತಮ್ಮ ಕಾಂಪಿಟಿಟರ್ಸ್ ಅಂತನ ತಿಳ್ಕೊಳ್ಳೋದು ಮತ್ತು ಮಾರ್ಕೆಟ್ ಟ್ರೆಂಡ್ ಯಾವ ರೀತಿ ಅದನ್ನು ಅರ್ಥಕೊಳ್ಳುವಂಥ ಕೆಲಸ ಇದು, ಆ ಉದ್ದೇಶನೂ ಹೊಂದಿದೆ. ಏನು ಟಾಸ್ಕ್ ಕೊಡ್ತಾ ಇದ್ದೀವಿ ಇಲ್ಲಿ ಅಂತಂದ್ರೆ ಸೆಗ್ಮೆಂಟ್ ದ ಮಾರ್ಕೆಟ್ ಆ್ಯಂಡ್ ಡಿಟರ್ಮೈನ್ ಯುವರ್ ಟಾರ್ಗೆಟ್ ಮಾರ್ಕೆಟ್. ಸೊ ಮಾರ್ಕೆಟನ್ನು ಸೆಗ್ಮೆಂಟ್ ಮಾಡ್ತಕ್ಕಂಥದ್ದು ಮತ್ತು ನಮ್ಮ ಒಂದು ಟಾರ್ಗೆಟ್ ಮಾರ್ಕೆಟ್ ಯಾವುದನ್ನು ಅದನ್ನು ಸ್ಪೆಸಿಫೈ ಮಾಡ್ತಕ್ಕಂಥದ್ದು. ದೆನ್ ಸೆಕೆಂಡ್ಲಿ ಇನ್ನೊಂದು ಟಾಸ್ಕ್ ಏನು ಕೊಡ್ಬೋದು ಅಂದ್ರೆ ಹೌ ಈಸ್ ಯುವರ್ ಪ್ರಾಡಕ್ಟ್ ಡಿಫ್ರೆನ್ಷಿಯೇಟೆಡ್ ಫ್ರಮ್ ದ ಕಾಂಪಿಟೇಷನ್ ಆರ್ ಕಾಂಪಿಟೇಟರ್ನಿಂದ ನಿಮ್ಮ ಪ್ರಾಡಕ್ಟನ್ನು ಹೇಗೆ ಡಿಫ್ರೆನ್ಷಿಯೇಟ್ ಮಾಡ್ತೀರಿ. ಸೊ ಆ ರೀತಿ ಇರ್ತಕ್ಕಂಥ ಟಾಸ್ಕನ್ನು ಕೊಟ್ಟು ನಾವು ಅಲ್ಲೇ ಅವ್ರಿಗೇನಪ್ಪ ಅಂತಂದ್ರೆ ಸ್ಕಿಲ್ ಡೆವಲಪ್ ಮಾಡ್ತೀವಿ. ನೀವು ಒಂದು ಹೊಸ ಅವ್ರಿಗೆ ಏನು ಕೊಡ್ತೀವಿ ಅಂತಂದ್ರೆ ಒಂದು ಏನಂತೀರಿ ಎಕ್ಸ್ಪೀರಿಯನ್ಸ್ ಕೊಡ್ತಕ್ಕಂಥದ್ದು. ದೆನ್ ಸೆವೆಂತಲ್ಲಿ ಬಿಸ್ನೆಸ್ ಸ್ಟ್ರಾಟಜಿ ಅಂತ ಬರ್ತದೆ. ದ ಏಮ್ ಆಫ್ ದಿಸ್ ಇಸ್ ಟು ಗೈಡ್ ಥ್ರೂ SWOT ಅನಾಲಿಸಿಸ್. ಓಕೆ, ಸ್ಟ್ರೆಂಗ್ತ್, ವೀಕ್ನೆಸ್, ಅಪಾರ್ಚುನಿಟೀಸ್ ಆ್ಯಂಡ್ ಥ್ರೆಟ್ಸ್. ಸೊ ಇವನ್ನ ಡಿಟೇಲ್ ಆಗಿ ಸ್ಟಡಿ ಮಾಡಬೇಕಾಗ್ತದೆ. ತಮ್ಮ ಸ್ಟ್ರೆಂತ್, ತಮ್ಮದು, ತಮ್ಮ ಕಂಪ್ನಿದು, ತಮ್ಮ ಪ್ರಾಡಕ್ಟ್ದು, ವಾಟ್ ಈಸ್ ಸ್ಟ್ರೆಂಗ್ಸ್, ವಾಟ್ ಆರ್ ವೀಕ್ನೆಸಸ್, ವಾಟ್ ಆರ್ ಅಪಾರ್ಚುನಿಟೀಸ್ ಆ್ಯಂಡ್ ವಾಟ್ ಆರ್ ದ ಥ್ರೆಟ್ಸ್, ಇವನ್ನೆಲ್ಲ ಅವರು ಡೀಟೇಲ್ ಆಗಿ ಸ್ಟಡಿ ಮಾಡಬೇಕು. ದೆನ್ ಮಾರ್ಕೆಟಿಂಗ್ ಸ್ಟ್ರಾಟಜಿ ತಿಳ್ಕೊಳ್ಬೇಕಂದ್ರೆ ಏನೇನು ಟು ಪ್ರಾಕ್ಟೀಸ್ ಆ್ಯಂಡ್ ಕ್ರಿಯೇಟಿಂಗ್ ಮಾರ್ಕೆಟಿಂಗ್ ಸ್ಟ್ರಾಟಜಿ ಫಾರ್ ಸ್ಮಾಲ್ ಬಿಸ್ನೆಸ್. ಏನು ಕ್ರಿಯೇಟ್ ಮಾಡಬೇಕಿಲ್ಲ ಅಂದರೆ ಮಾರ್ಕೆಟಿಂಗ್ ಸ್ಟ್ರಾಟಜಿ, ಒಂದು ಸಣ್ಣ ವ್ಯವಹಾರಕ್ಕೆ ಮಾರ್ಕೆಟಿಂಗ್ ಸ್ಟ್ರಾಟಜಿಯನ್ನು ಕ್ರಿಯೇಟ್ ಮಾಡ್ತಕ್ಕಂಥದ್ದು. ಓಕೆ, ಸೊ ಏನು ಟಾಸ್ಕ್ ಕೊಡ್ಬೋದು ನಾವು ಇಲ್ಲಿ ಅಂತಂದ್ರೆ ಡಿಟರ್ಮೈನ್ ದ ಕೀ ಎಲಿಮೆಂಟ್ಸ್ ಆಫ್ ದ ಮಾರ್ಕೆಟಿಂಗ್ ಮಿಕ್ಸ್ ಆಫ್ ಆರ್ಗನೈಜೇಷನ್ ಬೇಸ್ಡ್ ಆನ್ ಇಟ್ಸ್ ಪೊಸಿಷನ್. ಯಾವ ಪೊಸಿಷನ್ ಒಳಗದ, ಓಕೆ, ವಿ ನೋ ದ ಪೊಸಿಷನ್ ಆಫ್ ದ ಆರ್ಗನೈಜೇಷನ್. ಸೊ ಆ ಆರ್ಗನೈಜೇಷನ್ ಪೊಸಿಷನ್ ಮೇಲೆ ನಾವೇನು ಮಾಡಬೇಕಾಗ್ತದೆ, ಮಾರ್ಕೆಟಿಂಗ್ ಮಿಕ್ಸ್ ಎಲಿಮೆಂಟ್ಸನ್ನು ಯಾವ ಸೆಲೆಕ್ಟ್ ಮಾಡಬೇಕಾಗ್ತದೆ. ದೆನ್ ಡಿಸ್ಕಸ್ ಹೌ ದೇ ಡಿಫರ್ ಫಾರ್ ಈಚ್ ಆರ್ಗನೈಜೇಷನ್, ದೋಸ್ ಮಾರ್ಕೆಟಿಂಗ್ ಮಿಕ್ಸ್ ಹೌ ದೇ ಆರ್ ಡಿಫರಿಂಗ್, ವೆರಿ ಇಂಪಾರ್ಟೆಂಟ್ ಟಾಸ್ಕ್. ಸೊ ಇವು ನಾವು ಸ್ಟೂಡೆಂಟಿಗೆ ಕೊಡ್ಬೋದು ಅಥವಾ ಬಿಸ್ನೆಸ್ ಮೆನ್ನು ತಮ್ಮ ಎಂಪ್ಲಾಯೀಸ್ಗೆ ಕೊಡೋದ್ರ ಮುಖಾಂತರ ಹೆಚ್ಚು ಅವರಿಗೆ ಪ್ರಾಕ್ಟೀಸನ್ನು ಮಾಡಿ ಹೆಚ್ಚು ಅವರಿಂದ ಏನು ಪ್ರಾಪರ್ ವರ್ಕ್ ತೆಗೆದುಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ. ದೆನ್ ನೈನ್ತ್ ಒನ್ ಆಪರೇಷನಲ್ ರಿಕ್ವೈರ್ಮೆಂಟ್ಸ್. ಏಮ್ ಈಸ್ ಟು ಕನ್ಸಿಡರ್ ದ ಆಪರೇಷನಲ್ ರಿಕ್ವೈರ್ಮೆಂಟ್ಸ್ ಏನದಾವ ಅನ್ನೋದನ್ನು ನಾವು ತಿಳ್ಕೊಳ್ಬೇಕಾಗಿರ್ತದೆ. ಟಾಸ್ಕ್ ಏನು ಕೊಡ್ಬೋದು ಅಂತಂದರೆ ಕನ್ಸಿಡರ್ ದ ಆಪರೇಷನಲ್ ರಿಕ್ವೈರ್ಮೆಂಟ್ಸ್ ಆಫ್ ಸೆಟ್ಟಿಂಗ್ ಅಪ್ ಎ ಬಿಸ್ನೆಸ್ಸನ್ನು ಸೆಟಪ್ ಮಾಡಲಿಕ್ಕೆ ಬೇಕಾಗಿರ್ತಕ್ಕಂಥ ಏನು ನಮ್ಮ ರಿಕ್ವೈರ್ಮೆಂಟ್ಸ್ ಅದಾವ, ಅವಶ್ಯಕತೆಗಳ ಬಗೆಗೆ ಲಿಸ್ಟ್ ಔಟ್ ಮಾಡ್ತಕ್ಕಂಥದ್ದು, ಅದರ ಬಗೆಗೆ ತಿಳ್ಕೊಳ್ತಕ್ಕಂಥದ್ದು. ನೆಕ್ಸ್ಟ್ ಬಿಲ್ಡಿಂಗ್ ದ ಟೀಮ್. ಓಕೆ, ಏಮ್ ಏನಿದೆ ಅಂತಂದರೆ ಟು ಎಕ್ಸ್ಪ್ಲೋರ್ ದ ಆಪ್ಷನ್ಸ್ ಅವೈಲೇಬಲ್ ಫಾರ್ ಬಿಲ್ಡಿಂಗ್ ಅ ಟೀಮ್. ಒಳ್ಳೆಯ ಟೀಮನ್ನು, ಕ್ರೆಡಿಬಲ್ ಟೀಮನ್ನು ಬಿಲ್ಡ್ ಮಾಡಲಿಕ್ಕೆ ಯಾವ ಆಪ್ಷನ್ಸ್ ಅವೈಲೇಬಲ್ ಅದಾವ ಅದನ್ನು ನೋಡ್ತಕ್ಕಂಥದ್ದು. ಈ ಟಾಸ್ಕ್ ಕೊಡ್ಲಿಕ್ಕೆ ಸಾಧ್ಯ ಅದ ಅಂತಂದ್ರೆ ಪ್ರೊವೈಡ್ ಅ ಕೇಸ್ ಸ್ಟಡಿ, ಓಕೆ, ಆ್ಯಂಡ್ ಅಲೌ ದೆಮ್ ಟು ಡಿಸ್ಕಸ್ ಆನ್ ಕ್ವಶನ್ಸ್ ಲೈಕ್ ಹೌ ದೇ ಕ್ಯಾನ್ ಬಿಲ್ಡ್ ಕ್ರೆಡಿಬಿಲಿಟಿ ಟು ಟೀಮ್ ಆ್ಯಂಡ್ ವಾಟ್ ಸ್ಕಿಲ್ಸ್ ದೇ ಶುಡ್ ಪೊಸೆಸ್, ಹೌ ಟು ಬ್ರಿಂಗ್ ಆರ್ ಇಂಪ್ಲಿಮೆಂಟ್ ದ ಸ್ಕಿಲ್ಸ್ ಟು ಡೆವಲಪ್ ದ ಟೀಮ್. ಒಂದು ಕೇಸ್ ಸ್ಟಡಿಯನ್ನು ಟೀಮ್ ಬಿಲ್ಡಿಂಗ್ ಸಂಬಂಧಪಟ್ಟ ಹಾಗೆ ಒಂದು ಕೇಸ್ ಸ್ಟಡಿಯನ್ನು ಕೊಟ್ಟು ಅಲ್ಲಿ ಸಾಕಷ್ಟು ವಿವರಣೆ ಇರ್ತದೆ ಕೇಸ್ ಸ್ಟಡಿ ಒಳಗೆ. ಅದು ಸಕ್ಸಸ್ಸು ಆಗಿದ್ದು ಇರ್ಬೋದು, ಫೇಲ್ಯೂರ್ ಇರ್ಬೋದು, ಯಾವ ರೀಸನ್ದಿಂದ ಅಲ್ಲಿ ಟೀಮ್ ಸ್ಟ್ರಾಂಗ್ ಇತ್ತಂದ್ರೆ ಅದು ಸ್ಟ್ರಾಂಗಾಗಿರ್ತದೆ, ನಾವು ರಿಸಲ್ಟನ್ನು ಪಡೆದಿರ್ತೀವಿ. ಟೀಮ್ ಬಿಲ್ಡಿಂಗ್ ಸರಿ ಇಲ್ಲ, ಟೀಮ್ ವರ್ಕ್ ಸರಿ ಇಲ್ಲ ಅಂತಂದರೆ ಅದು ಬಿಸ್ನೆಸ್ ಸಕ್ಸಸ್ಫುಲ್ ಆಗಿರೋದಿಲ್ಲ. ಸೊ ಇಂಥ ಒಂದು ಕೇಸ್ ಸ್ಟಡಿಯನ್ನು ಕೊಟ್ಟು ಅವ್ರಿಗೆ ಗೊತ್ತಾಗ್ತದೆ ಯಾವ ರೀತಿ ಟೀಮನ್ನು ಬಿಲ್ಡ್ ಮಾಡಬೇಕು, ಯಾವ ರೀತಿ ಕ್ಯಾರೆಕ್ಟರಿಸ್ಟಿಕ್ಸ್ ಇರಬೇಕು. ಸೊ ಈ ರೀತಿ ಅವ್ರಿಗೆ ಅರ್ಥ ಆಗ್ತದೆ ಅನ್ನುವಂಥದ್ದು. ದೆನ್ ಫೈನಾನ್ಷಿಯಲ್ ಪ್ಲಾನಿಂಗ್. ಏನೇನಿದ್ರದ್ದು ಅಂತಂದರೆ ಟು ಪ್ರಾಕ್ಟೀಸ್ ದ ಪ್ರೊಸೆಸ್ ಆಫ್ ಡೆವಲಪಿಂಗ್ ಕ್ಯಾಶ್ ಫ್ಲೋ ಫೋರ್ಕಾಸ್ಟ್. ದಿಸ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್. ಫೈನಾನ್ಷಿಯಲ್ ಪ್ಲಾನಿಂಗು
ಪ್ರತಿಯೊಬ್ಬರಿಗೂ ಇರಬೇಕಾಗಿರ್ತಕ್ಕಂಥದ್ದು, ಪ್ರತಿ ಎಂಪ್ಲಾಯಿಗೆ ಆರ್ಗನೈಸೇಷನ್ ಇರಬೇಕು. ಸೊ ಹೀಗಾಗಿ ಅಲ್ಲಿ ನಾವು ಫೈನಾನ್ಷಿಯಲ್ ಡಿಸಿಪ್ಲಿನ್ ಅಲ್ಲಿ ತಿಳಿಸ್ಬೇಕಾಗಿರ್ತದೆ. ನಾವು ಏನೇನು ಟಾಸ್ಕ್ ಕೊಡಬೇಕು ಅಂತಂದ್ರೆ ಪರ್ಸ್ನಲ್ ಸರ್ವೈವಲ್ ಬಜೆಟ್ ಅವ್ರ ಪರ್ಸ್ನಲನ್ನು ಬಜೆಟನ್ನು ಮಾಡಲಿಕ್ಕೆ ಹೇಳ್ತಕ್ಕಂಥದ್ದು. ಸೇಲ್ಸ್ ಫೋರ್ಕಾಸ್ಟ್ ಬೇಸ್ಡ್ ಆನ್ ಮಾರ್ಕೆಟ್ ರಿಸರ್ಚ್ ಎಫರ್ಟ್, ಮಾರ್ಕೆಟ್ ರಿಸರ್ಚ್ ಮೇಲೆ ಏನು ಸೇಲ್ಸ್ ಫೋರ್ಕಾಸ್ಟನ್ನು ಮಾಡ್ತಕ್ಕಂಥದ್ದು. ಕಾಸ್ಟಿಂಗ್ ಕ್ಯಾಲ್ಕುಲೇಷನ್ಸ್ ಟು ಎಸ್ಟಾಬ್ಲಿಷ್ ಹಿಸ್ ಚಾರ್ಜ್ ಔಟ್ ರೇಟ್ಸ್. ಓಕೆ, ಎಷ್ಟು ರೇಟನ್ನು ಪ್ರೈಸನ್ನು ಫಿಕ್ಸ್ ಮಾಡಬೇಕು ಅನ್ನೋದಕ್ಕೆ ಕಾಸ್ಟಿಂಗ್ ಎಷ್ಟೆಷ್ಟು ಕಾಸ್ಟ್ ಆಗ್ತದೆ ಆ ಪ್ರಾಡಕ್ಟನ್ನು ಪ್ರೊಡ್ಯೂಸ್ ಮಾಡಲಿಕ್ಕೆ ಕಾಸ್ಟನ್ನು ಕ್ಯಾಲ್ಕುಲೇಟ್ ಮಾಡಿ ಎಷ್ಟು ಅವ್ರ ಪ್ರೈಸನ್ನು ಫಿಕ್ಸ್ ಮಾಡ್ತಾರೆ. ಸೊ ಅದನ್ನು ಒಂದು ಟಾಸ್ಕ್ ಕೊಡ್ಬೋದು. ಬ್ರೇಕ್ ಇವೆನ್ ಅನಾಲಿಸಿಸ್. ಓಕೆ, ಬ್ರೇಕ್ ಇವೆನ್ ಪಾಯಿಂಟು ಇಟ್ ಇಸ್ ಅ ಪಾಯಿಂಟ್ ವೇರ್ ನೋ ಪ್ರಾಫಿಟ್ ನೋ ಲಾಸ್, ಇದನ್ನು ನಾವು ಅನಲೈಸ್ ಮಾಡಲಿಕ್ಕೆ ಹೇಳ್ಬೋದು. ಕ್ಯಾಶ್ ಫ್ಲೋ ಫೋರ್ಕಾಸ್ಟು. ಸೊ ಅವರಿಗೆ ಈ ರೀತಿಯಾದಂಥ ಟಾಸ್ಕ್ ಕೊಟ್ಟು ನಾವು ಕೆಲವೊಂದು ಎಕ್ಸಸೈಸನ್ನು ಕೊಟ್ಟು ವಿ ಕ್ಯಾನ್ ಡೆವಲಪ್ ದೇರ್ ಸ್ಕಿಲ್, ವಿ ಕ್ಯಾನ್ ಮೇಕ್ ದೆಮ್ ಸ್ಟ್ರಾಂಗ್. ಓಕೆ, ವಿ ಕ್ಯಾನ್ ಗಿವ್ ಸಚ್ ಸೊಲ್ಯೂಷನ್ಸ್ ಪಡೀಲಿಕ್ಕೆ, ಪ್ರಾಬ್ಲಮಿಗೆ ಸೊಲ್ಯೂಷನ್ ಪಡೀಲಿಕ್ಕೆ ಸಾಧ್ಯ ಆಗ್ತದೆ. ಈ ಕೆಲವೊಂದಿಷ್ಟು ಎಕ್ಸಸೈಸನ್ನು ಕೊಡೋದ್ರ ಮುಖಾಂತರವಾಗಿ ನಾವೇನು ಮಾಡ್ತಾಯಿದ್ದೀವಿ ಅಂತಂದರೆ ಎಂಪ್ಲಾಯೀಸನ್ನು ಸಾಕಷ್ಟು ಅವರನ್ನು ಸ್ಟ್ರಾಂಗ್ ಮಾಡಲಿಕ್ಕೆ ಮತ್ತು ಪ್ರಾಬ್ಲಮ್ ಫೇಸ್ ಮಾಡಲಿಕ್ಕೆ ವಿ ಕ್ಯಾನ್ ಮೇಕ್ ದೆಮ್ ಏಬಲ್. ಸೊ ಇಲ್ಲಿ ನಿಮಗೆ ಕೆಲವೊಂದಿಷ್ಟು ಬುಕ್ಸ್ ರೆಫರೆನ್ಸಿಗೆ ಕೊಡ್ತಾ ಇದ್ದೀವಿ. ಯಾವಂತಂದ್ರೆ ದ ಬುಕ್ ರಿಟನ್ ಬೈ S.O. Halski and K.S. Patil sir on Principles of Entrepreneurship Development. So with this I would like to end this session. Thank you.